ನಮ್ ಥರನೇ ಅಂತ ಆಯ್ತು. ಸರಿ ಆಗ್ಬೇಕಾದ ಕೆಲ್ಸ ಮಾಡು. ಮಾಡ್ತಿದ್ದೀನಿ ಬಿಡು. ಏನೋ ಇಲ್ಲಿ ಎಳಿಯೋ. ಸ್ವಲ್ಪ ಪಕ್ಕಕ್ಕಾದ್ರೂ ನಿಲ್ಸೋ. ಅಬ್ಬಾ, ಏನೋ ನಿನ್ ಪ್ರಾಬ್ಲಮ್? 1 2 26 26 ಸರಿ. ಆ ಸಮಯದಲ್ಲಿ ಉಸೇನ್ ಬೋಲ್ಟ್ ಕೂಡ ನನ್ ಜೊತೆ ಸ್ಪರ್ಧೆಲಿ ಗೆಲ್ಲಕ್ಕಾಗ್ತಾ ಇರ್ಲಿಲ್ಲ. ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಜೀವಂತವಾಗಿ ಇದೀನಲ್ಲ, ಸಂತೋಷ ಪಡು. ಸರಿ, ಮನೆ ಹತ್ರನೇ ಬಿಡ್ತೀನಿ ಬಾ. ನಾನು ಮಾತಾಡ್ಬೇಕು, ನೀನ್ ಹೋಗು. ಯಾರ ಹತ್ರ? ಅಯ್ಯೋ, ನಿನ್ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ ಆಗಲ್ಲ ಕಣೋ. ಪ್ಲೀಸ್ ಹೋಗು. ಸರಿ ಕಣ. ಏನದು ಸದ್ದು? ಯಾವ್ದೋ ಹುಳ ಇರ್ಬೇಕಮ್ಮ. ಬಿಟ್ಟು ಬಿಟ್ಟು ಶಬ್ದ ಮಾಡ್ತಿದೆ. ನಾನ್ ನೋಡ್ತೀನಿ, ನೀನ್ ಕೆಲ್ಸ ಮಾಡ್ತಿರು. ಅಮ್ಮ, ನೀನ್ ಮಾಡ್ತಿರು, ನಾನೀಗ್ಲೇ ಬರ್ತೀನಿ. ನನ್ಗೆ ಇಲ್ದೇ ಇರೋ ಆಸೆ ಎಲ್ಲ ತೋರಿಸಿ ಈಗ ನನ್ನ ಫೋನ್ ಕೂಡ ರಿಸೀವ್ ಮಾಡಲ್ವಾ? ಹಲೋ. ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ಕೆಲ್ಸ ಮಾಡ್ತಿದ್ದೆ. ನನ್ಗೆ ಬಾತ್ರೂಮ್ಗೆ ಹೋಗೋ ತರ ಮಾಡಿ. ಹಾ, ಅವ್ರು ಫೋನ್ ಮಾಡಿದ್ರೆ ನಾನು ಯಾಕೆ ಮಾತಾಡ್ಲಿ? ನೀನ್ ಬೈದಿರೋದ್ರಿಂದ ಅವನ್ಗೆ ಎಷ್ಟು ನೋವಾಗ್ತಿದೆ ಅದ್ ನನಗ್ ಗೊತ್ತಾಗ್ಬೇಕಲ್ವಾ? ಅವನಿಗೋಸ್ಕರ ನೀನ್ ಕಳ್ಸಿದ್ ಕೂಲ್ ಡ್ರಿಂಕ್ಸ್ ನ ಕುಡ್ದು ನಾನ್ ಎಷ್ಟು ನೋವು ಪಡ್ತಾ ಇದ್ದೀನಿ, ಅವನು ಅಷ್ಟೇ ನೋವು ಅನ್ಭವಿಸ್ಬೇಕು. ಅದನ್ನ ನನಗ್ ಗೊತ್ತಾಗ್ಬೇಕು. ಇನ್ ಸಾಕು. ನಮ್ಮ ಮಾವಂಗೆ ಚಾರುಗೆ ಊಟಕ್ಕೆ ನಮ್ಮಮ್ಮ ಒಬ್ರೇ ರೆಡಿ ಮಾಡ್ತಿದ್ದಾರೆ. ನಾನು ಹೋಗಿ ಸಹಾಯ ಮಾಡ್ಬೇಕು, ಸರಿನಾ? ನಾನು ಹೋಗ್ತೀನಿ. ರಾಜಲಕ್ಷ್ಮಿ, ನಿಂತ್ಕೊಳ್ಳಕ್ಕೆ ನಂಗೆ ಶಕ್ತಿ ಇಲ್ಲದೆ ಹೋದ್ರುನು ಈ ರೀತಿ ಓಲಾಡ್ಕೊಂಡು ಯಾಕೆ ನಿಂತಿದ್ದೀನಿ ಹೇಳು? ಅವನ್ ನೋವು ಅನ್ಭವಿಸೋದು ಗೊತ್ತಾಗ್ಬೇಕು. ಅವನ್ ಫೋನ್ ಬರೋ ತನಕ ನೀನಿಲ್ಲಿಂದ ಹೋಗೋ ಹಾಗಿಲ್ಲ. ಅದ್ ಹಾಗಲ್ಲ, ಅದು ಇಲ್ಲ, ಮಾತಾಡೋಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ. ನನ್ನ ಕೈಲಾಗಲ್ಲ. ಸೀನು, ನೀನೇಲಿ? ಚಾರುಗೂ ನಿನಗೂ ಶೋಭನಕ್ಕೆ ಏರ್ಪಾಡು ಮಾಡ್ತಿದಾರಲ್ವಾ? ಮನ್ಸು ಇಲ್ಲಿದ್ಮೇಲೆ ಮನುಷ್ಯ ಇನ್ನೊಂದ್ ಕಡೆ ಇರೋದಕ್ಕೆ ಹೇಗಾಗತ್ತೆ ಆದ್ಯ? ಇಷ್ಟಪಟ್ಟವ್ರನ್ನ ಮದ್ವೆ ಆದ್ರೆ ಮಾತ್ರ ಇಷ್ಟಪಟ್ಟು ಎಲ್ಲ ಕೆಲಸ ಮಾಡಕ್ಕಾಗದು. ಮೋಸದಿಂದ ಮಾಡಿರೋ ಮದ್ವೆ ಅದು. ಅದನ್ನ ಮದ್ವೆನೇ ಅಲ್ಲ ಅಂತ ನಾನು ಅನ್ಕೋತಿದ್ರೆ ಇನ್ನವ್ರು ಏನೇ ಏರ್ಪಾಡು ಮಾಡಿದ್ರು ನನಗೆ ಹೋಗಕ್ಕಾಗಲ್ಲ. ನೋಡು ಸೀನು, ಪ್ರೀತಿ ಬೇರೆ, ಮದುವೆ ಬೇರೆ. ಪ್ರೀತಿ ಅನ್ನೋದು ನಮ್ಮಿಬ್ಬರಿಗೂ ಸಂಬಂಧಿಸಿರೋ ವಿಷಯ. ನಮ್ಮಿಬ್ಬರ ಇಷ್ಟ ಎಲ್ಲರಿಗೂ ಇಷ್ಟ ಆದಾಗ್ಲೇನೆ
ಆ ಇಷ್ಟಕ್ಕೆ ಬೆಲೆ ಇರುತ್ತೆ. ಆದ್ರೆ ಮದ್ವೆ ಬೇರೆ. ಅದು 2 ಕುಟುಂಬಗಳಿಗೆ ಸಂಬಂಧಪಟ್ಟಿರೋ ವಿಷಯ. ಆ 2 ಕುಟುಂಬಗಳು ಒಂದಾಗಿ ಆ ಇಬ್ಬರನ್ನು ಒಂದ್ ಮಾಡುತ್ತೆ. ಆ ಮದ್ವೆನೆ ಸಮಾಜ ಗುರುತಿಸೋದು. ಗಂಡ ಹೆಂಡತಿಯಾಗಿ ಅವರಿಬ್ಬರನ್ನು ಗೌರವಿಸುತ್ತೆ. ಪ್ರೀತಿ ಹತ್ರನೇ ನಾನು ನಿಂತ್ಕೊಂಡ್ಬಿಟ್ಟೆ. ಮದುವೆವರೆಗೂ ಚಾರು ಹೊರಟೋದ್ಲು. ಎಲ್ರೂ ಚಾರುನೇ ನಿನ್ ಹೆಂಡತಿ ಅಂತಾರೆ ಹೊರತು ನನ್ನ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಎಲ್ಲಿಗೆ ಹೋದ್ನೆ ಇವನು? ಯಾರೇ ಗೊತ್ತು. ಇಬ್ರು ಕಾಣಿಸ್ತಿಲ್ಲ ಅಂತಂದ್ರೆ ಅಷ್ಟಕ್ಕೂ ಎಲ್ಲಿಗೆ ಹೋಗಿರ್ಬೋದು? ಅದ್ಗೆ ಒಂದ್ ವೇಳೆ ಮದ್ವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಆದ್ಯಾನ್ ಕರ್ಕೊಂಡು ಸೀನು ಹೊರಟೋದ್ನೇನೋ. ಏ ಚೀಚಿ ಚೀಚಿ ನಿಲ್ಸು. ನನ್ ಮಗ ಏನಂತ ಕೆಲಸ ಮಾಡಲ್ಲ. ಅಷ್ಟಕ್ಕೂ ಇಂಥ ಮಾತುಗಳನ್ನೆಲ್ಲ ಆಡ್ತೀಯಲ್ಲ ನೀನು. ಮತ್ತೆ ಇಬ್ರು ಕಾಣಿಸ್ಲಿಲ್ಲ ಅಂದ್ರೆ ಅನುಮಾನ ಬರಲ್ವಾ ಅದ್ಗೆ? ನೀನಿರು ಚಿಕ್ಕಮ್ಮ, ಸುಮ್ನೆ ಅನುಮಾನ ಹುಟ್ಟಾಕ್ತಾ ಇದೀಯಾ. ಇಲ್ಲೇ ಮನೆ ಸುತ್ತ ಯಾವ ಮೂಲೆಯಲ್ಲೂ ಮಾತಾಡ್ತಾ ಇರ್ತಾರೆ. ನೋಡೋಣ ನಡೀರಿ. ಅದ್ಗೆ ನಾನು ಆ ಕಡೆ ಹುಡುಕ್ತೀನಿ. ಹೋಗ್ ನೋಡು. ಬಾರೆ ಬಾ.